ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಇವತ್ತು ಇದೇನು ಕುಕ್ಕಿಂಗ್ ಲಾಗ್ ಇಟ್ಕೊಂಡು ಹಿಂಗೆ ಹೊರ್ಗಡೆ ಹೋಗ್ತಿರೋ ಲಾಗ್ ತೋರಿಸ್ತಿದ್ದಾಳೆ ಅಂದ್ಕೊಬೇಡಿ. ಸೊ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಸೊ ನಾನೇನು ಮನೇಲಿ ಅಡುಗೆ ಮಾಡ್ತೀನಿ, ಫ್ಯಾಮಿಲಿ ಲಾಗ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಮದು ಎಂಟರ್ಟೈನ್ಮೆಂಟ್ ತಂದು ಕೊಡ್ತೀನಿ. ಸೊ ಕೀಪ್ ಸಪೋರ್ಟಿಂಗ್. ಹಾಗೆ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇನು ಹಿಂಗೆ ರೋಡಲ್ಲಿ ತೋರಿಸ್ತಿದ್ದಾಳೆ ಹೇಳ್ಕೊಂತ ಅಂದ್ಕೊಬೇಡಿ. ಇದು ದಾವಣಗೆರೆಯಿಂದ ಜಸ್ಟ್ 13 ಕಿಲೋಮೀಟ್ರು ಹೈಡನ್ ಪ್ಲೇಸ್ ಅನ್ನೋಕ್ಕಿಂತ ಹದಡಿ ಅಂತ ಇರುತ್ತೆ. ಹದಡಿ ಕೆರೆ ಅಂದರೆ ಯಾರಾದರೂ ಹೇಳ್ತಾರೆ. ಹದಡಿ ಕೆರೆ ಹತ್ರ ಇರೋ ಚೌಡಮ್ಮ ದೇವಸ್ಥಾನ ಇದೆ, ಅದು ಆಪೋಸಿಟ್ ರೋಡಲ್ಲಿ ಇದೊಂದು ಆಗಿ ತುಂಬ ವರ್ಷ ಆಗಿದೆ. ಸೊ ಇದು ರೀಲ್ಸಿಂದ ನಾವು ನೋಡ್ಕೊಂಡು, ಇನ್ಸ್ಟಾಗ್ರಾಮ್ ರೀಲ್ಸಿಂದ ನೋಡ್ಕೊಂಡು ಹೋಗ್ತಾ ಇರೋದು. ನಮಗೆ ರೂಟ್ ಗೊತ್ತಾಗಲಿಕ್ಕೆ ಅರ್ಧಕ್ಕೆ ನಿಲ್ಕೊಂಡ್ಬಿಟ್ವಿ ನಾವು. ಆಮೇಲೆ ಯಾರೋ ನಮಗೆ ಕೇಳ್ಕೊಂಡು ಹೇಳಿದ್ವಿ, ನಾನು ನಮ್ಮಮ್ಮ ಹಾಗೆ ಒಂದು ಪೋಸ್ ಕೊಟ್ಕೊಂಡ್ವಿ. ಸೊ ಲೈವಿಗೂ ಬಂದು ಸಪೋರ್ಟ್ ಮಾಡಿ. ಡೈಲಿ ಸಂಜೆ 7 o'clock ಇರುತ್ತೆ. ಇದು ಲೊಕೇಶನ್ ಬೇಕು ಅಂದರೆ ಹೋಗಿ ಬನ್ನಿ. ದಾವಣಗೆರೆ ಸುತ್ತಮುತ್ತ ಇರೋರು ಆಲ್ಮೋಸ್ಟು ಮತ್ತು ಇನ್ಸ್ಟಾದಲ್ಲಿ ರೀಲ್ಸ್ ನೋಡ್ತಾ ಇರೋರು ನಾವು ಅಷ್ಟು ಚೆನ್ನಾಗಿರುತ್ತೆ, ಇಷ್ಟು ಚೆನ್ನಾಗಿರುತ್ತೆ ಅಂತ ನೋಡ್ತಿದ್ವಿ. ಬಟ್ ಅಷ್ಟು ಚೆನ್ನಾಗಿಲ್ಲ, ಕ್ಲೀನ್ನೆಸ್ ಇಲ್ಲ. ಅಲ್ಲೆಲ್ಲ ಬಾಟಲ್ಸ್ ಅವು ಇವು ಎಲ್ಲ ಬಿದ್ದಿದ್ವು. ಸೊ ಕ್ಲೀನಾಗಿ ಇಟ್ಕೊಳ್ಳಿ. ಎಲ್ಲೇ ಹೋದ್ರೂ ಅದು ನಿಮ್ಮ ಪ್ಲೇಸ್, ನಿಮ್ಮ ಮನೆ ಅಂದ್ಕೊಂಡು ಇದು ಮಾಡ್ಕೊಳ್ಳಿ. ಸೊ ಅದು ನಿಮ್ಮದೇ ಆಗಿದ್ದರೆ ನೀವು ಆ ಥರ ಗಲೀಜು ಮಾಡ್ತಾಯಿದ್ರಾ? ಇಲ್ಲ ಅಲ್ವಾ? ಈ ಕಡೆ ಸೊ ಅಡಿಕೆ ತೋಟ ಎಲ್ಲ ಇದೆ. ಈ ಕಡೆ ಎಲ್ಲ ಚಂದ ಅಡಿಕೆ ತೋಟ ಇದೆ. ಸೊ ಇದು ಚನ್ನಗಿರಿ ಹೋಗೋ ರೂಟಲ್ಲಿ, ಚನ್ನಗಿರಿಯಲ್ಲೂ ಆಲ್ಮೋಸ್ಟ್ ಎಲ್ಲ ಅಡಿಕೆ ತೋಟನೇ ಬೆಳೆಸಿರೋದು. ಸೊ ಬೇರೆ ಊರಿಂದ ಇವಾಗೆಲ್ಲ ಟೂರೆಲ್ಲ ಮುಗಿದಿದೆ. ನಾವು ಆದರೂ ಒಂದು ಸಲ ನೋಡ್ಕೊಂಬರೋಣ, ಇಲ್ಲೇ ಇರೋದಲ್ಲ ಪ್ಲೇಸು ಅಂತ ಒಂದು ಸಲ ವಿಸಿಟ್ ಮಾಡಿದ್ವಿ. ಬಟ್ ಹೋಗಿ ಒಂದು ಅರ್ಧ ಗಂಟೆ ಏನೋ ಇದ್ವಿ. ಬಟ್ ನೀರಿನ ಶಬ್ದ ಎಲ್ಲ ಕೇಳಿದಾಗ ಮೈಂಡ್ ಫ್ರೆಶ್ ಆಗುತ್ತೆ. ಸೊ ನಮಗೂ ಹಂಗೆ ಮೈಂಡ್ ಫ್ರೆಶ್ ಮಾಡ್ಕೊಂಡು ಒಂದು 2-3 ಫೋಟೋಶೂಟ್ ಮಾಡಿಸ್ಕೊಂಬಂದ್ವಿ. ಸೊ ಹಿಂಗೆ ಒಳಗಡೆ ಬಂದ ತಕ್ಷಣ ಇಲ್ಲಿ ಬನ್ನಿಮರ ದೇವಸ್ಥಾನ ಬರುತ್ತೆ. ಸೊ ನೀವು ನೋಡ್ತಿರ್ಬೋದು ಫೈನಲಾಗಿ ಯಾವ ಥರ ಅಂತ. ನಮ್ಮ ಪಾಪು ಬಂದಿತ್ತು, ಅಲ್ಲಿ ಹುಷಾರಾಗಿ ಹೋಗಬೇಕು. ವಯಸ್ಸಾದವ್ರು ಬಂದರೆ ನಿಧಾನಕ್ಕೆ ಒಬ್ಬರು ಕೈ ಇಟ್ಕೊಂಡು ಬಂದರೆ ಚೆಂದ ಇರುತ್ತೆ. ಸೊ ನೀವು ಫೈನಲಾಗಿ ನೋಡಿದಿರಲ್ಲ, ಇದು ಬಂದು ಹದಡಿ ಕ್ರಾಸಲ್ಲಿ 13 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ ದಾವಣಗೆರೆಯಿಂದ. ಅಲ್ಲಿ ಹದಡಿ ಕೆರೆಯಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ಲೆಫ್ಟಿಗೆ ತಿರುಗಿದ್ರೆ ಅಲ್ಲಿ ಹೈಡನ್ ಪ್ಲೇಸ್ ಫಾಲ್ಸ್ ಇರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ನೀವು ಈ ಪ್ಲೇಸಿಗೆ ಹೋದರೆ ಕಮೆಂಟ್ ಮಾಡಿ. ಬಾಯ್.